ಸೊ ಇವತ್ತಿನ ಒಕ್ಕಲಿಗರ ಸಭೆಯಲ್ಲಿ ಆಗಿರುವಂತಹ ನಿರ್ಣಯ ಏನು, ಏನೆಲ್ಲ ಚರ್ಚೆಗಳಾಯಿತು, ಯಾವ ರೀತಿಯಲ್ಲಿ ನಾಯಕರು ಏನ್ ಪ್ರಸ್ತಾಪ ಮಾಡಿದ್ರು, ಮತ್ತೆ ಸಭೆಯ ನಂತರ ಹೇಳಿಕೆಯನ್ನು ಏನ್ ಕೊಟ್ರು, ಡೀಟೇಲ್ಸ್ ಇಲ್ಲಿದೆ. ಜಾತಿ ಗಣತಿ ವಿರುದ್ಧ ಒಕ್ಕಲಿಗರ ಆಕ್ರೋಶ, ಜಾತಿ ಗಣತಿಗೆ ವ್ಯಾಪಕ ಆಕ್ರೋಶ, ಜಾತಿ ಗಣತಿ ಮುಂದೂಡಿಕೆಗೆ ತೀವ್ರ ಒತ್ತಾಯ. ರಾಜ್ಯದಲ್ಲಿ ಜಾತಿ ಗಣತಿ ಜ್ವಾಲೆ ದಳ್ಳುರಿ ಹೊತ್ತಿ ಉರಿತಾ ಇದೆ. ವಿರೋಧದ ನಡುವೆಯೂ ಸರ್ಕಾರ ಸೋಮವಾರದಿಂದ ಜಾತಿ ಗಣತಿ ಶುರು ಮಾಡುತ್ತಿದೆ. ಈ ಸಂಬಂಧ ಒಕ್ಕಲಿಗ ಸಮುದಾಯದ ನಾಯಕರು ಇಂದು ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಸಭೆ ಸೇರಿ ಚರ್ಚಿಸಿದರು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷಾತೀತವಾಗಿ ಒಕ್ಕಲಿಗ ರಾಜಕೀಯ ನಾಯಕರು ಭಾಗಿಯಾದರು. ಡಿಸಿಎಂ ಡಿಕೆಶಿ, ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಅಶೋಕ್, ಅಶ್ವಥ್ ನಾರಾಯಣ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ನಿಖಿಲ್ ಕುಮಾರಸ್ವಾಮಿ, ಜಿಟಿ ದೇವೇಗೌಡ, ಎಂಸಿ ಸುಧಾಕರ್, ಎಸ್ಟಿ ಸೋಮಶೇಖರ್, ಒಕ್ಕಲಿಗ ಸಂಘದ ಅಧ್ಯಕ್ಷರು, ವಿವಿಧ ಮಠಾಧೀಶರು ಭಾಗಿಯಾಗಿ ಒಕ್ಕಲಿಗ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಪಕ್ಷಾತೀತವಾಗಿ ಭಾಗಿಯಾದರು. ಒಕ್ಕಲಿಗ ನಾಯಕರ ಸಭೆಯಲ್ಲಿ ಒಗ್ಗಟ್ಟು ಪ್ರದರ್ಶನ, ಜಾತಿ ಸಮೀಕ್ಷೆಯೇ ಮುಂದೂಡಿ ಒಕ್ಕೊರಲ ಆಗ್ರಹ. ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗ ನಾಯಕರ ಸಭೆ ನಡೆಸಲಾಯಿತು. ಜಾತಿ ಗಣತಿ ವೇಳೆ ಒಕ್ಕಲಿಗ ಅಂತ ಬರೆಸಬೇಕು ಎಂಬ ಕೂಗು ಜೋರಾಗಿತ್ತು. ಉಪಜಾತಿಗಳ ಹೆಸರು ಬರೆಸುವ ಮೊದಲು ಒಕ್ಕಲಿಗ ಅಂತ ಬರೆಸಬೇಕು ಅಂತ ಸಭೆಯಲ್ಲಿ ಒತ್ತಾಸೆಯಾಗಿತ್ತು. ಇನ್ನು ಜಾತಿ ಸಮೀಕ್ಷೆಯನ್ನ ಮುಂದೂಡುವಂತೆ ಬಹುತೇಕ ಒಕ್ಕಲಿಗ ನಾಯಕರು ಒತ್ತಾಯಿಸಿದ್ದಾರೆ. ಒಕ್ಕಲಿಗ ಸಭೆಯ ನಿರ್ಣಯ ಏನು ಅಂತ ನೋಡೋದಾದ್ರೆ, ತರಾತುರಿಯಲ್ಲಿ ಜಾತಿ ಸಮೀಕ್ಷೆ ಬೇಡ, ಒಕ್ಕಲಿಗ ಅಂತ ಮೊದಲು ಬರೆಸಬೇಕು, ಅಗತ್ಯವಿದ್ರೆ ಉಪಜಾತಿ ಬರೆಸಬೇಕು, ಕನಿಷ್ಠ 60 ದಿನ ಮುಂದೂಡಬೇಕು ಎಂಬ ನಿರ್ಣಯವನ್ನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ನಿರ್ಮಲಾನಂದ ಶ್ರೀಗಳ ಸಂದೇಶ ಏನು ಅಂತ ನೋಡೋದಾದ್ರೆ, ಗೌಡ ಅಂದ್ರೆ ಅದು ಒಕ್ಕಲಿಗರೇ, ಗೊಂದಲ ಬೇಡ, 3 ಕಾಲಂಗಳಲ್ಲೂ ಒಕ್ಕಲಿಗ ಅಂತ ಬರೆಸಿ, ಅಗತ್ಯ ಬಿದ್ದರಷ್ಟೇ ಉಪಜಾತಿಗಳನ್ನ ಬರೆಸಿ, ಕ್ರೈಸ್ತ ಒಕ್ಕಲಿಗ ಎಂಬ ಪದ ತೆಗೆಯುವುದಕ್ಕೆ ಸಲಹೆಯನ್ನ ಕೊಡಲಾಗಿದೆ. ಕ್ರೈಸ್ತ ಒಕ್ಕಲಿಗ ಪದ ತೆಗೆಯದೇ ಇದ್ರೆ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಜಾತಿ ಸಮೀಕ್ಷೆಯನ್ನ ಮುಂದೂಡಿದ್ರೆ ಒಳಿತು, ಸಮೀಕ್ಷೆ ಅವಧಿಯನ್ನ ವಿಸ್ತರಣೆ ಮಾಡಿದ್ರೂ ಒಳ್ಳೆಯದೇ, ಸದುದ್ದೇಶದ ಸಮೀಕ್ಷೆ ಅರ್ಥಪೂರ್ಣವಾಗಿ ಆಗಬೇಕು ಅಂತ ಒಕ್ಕಲಿಗ ಸಮುದಾಯದ ನಿರ್ಮಲಾನಂದ ಶ್ರೀಗಳು ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಸಭೆ ಬಳಿಕ ಮಾತನಾಡಿದ ನಿರ್ಮಲಾನಂದ ಶ್ರೀಗಳು, ತರಾತುರಿಯಲ್ಲಿ ಸಮೀಕ್ಷೆ ಬೇಡ, 15 ದಿನಗಳ ಕಾಲ ಸಮೀಕ್ಷೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದರಲ್ಲೂ 9 ದಿನಗಳು ನವರಾತ್ರಿ ರಜೆ ಕಾರಣ ಎಲ್ಲರೂ ಕೂಡ ಊರಿಗೆ ಹೋಗಿರ್ತಾರೆ. ಹೆಚ್ಚು ದಿನ ಸಮೀಕ್ಷೆ ಮಾಡಬೇಕು, ಕೆಲ ನ್ಯೂನತೆಯನ್ನು ಸರಿಪಡಿಸಬೇಕು. ಕ್ರಿಶ್ಚಿಯನ್, ಜೈನ ಈ ರೀತಿ ಧರ್ಮಗಳ ಜಾತಿಗೆ ಸೇರಿಸುವುದು ಸರಿಯಲ್ಲ ಅಂದಿದ್ದಾರೆ. 15 ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ರಲ್ಲ, ಈ 15 ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ 9 ದಿನಗಳು ನವರಾತ್ರಿಯದೇ ಪ್ರಸಿದ್ಧಿಯಾಗಿ ತಾಯಂದಿರಾದಿಯಾಗಿ ಎಲ್ಲರೂ ಕೂಡ ನವರಾತ್ರಿಯ ವ್ರತಗಳಲ್ಲಿ ಪೂಜೆಗಳಲ್ಲಿ ಮುಳುಗಿರ್ತಕ್ಕಂಥ ದಿನಗಳು. ಈ ಭಾಗವೆಷ್ಟು ಕರ್ನಾಟಕದ ಇನ್ನುಳಿದ ಭಾಗದಲ್ಲಿ ಕೂಡ ದೇವಿ ಪುರಾಣವನ್ನು ಎಷ್ಟರ ಮಟ್ಟಿಗೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಸಾವಿರಾರು ಜನ ಅಲ್ಲಿ ಹೋಗ್ತಾರೆ ಅಂತ ನಮಗೆ ಗೊತ್ತಿರ್ತಕ್ಕಂಥ. ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ 15 ದಿನಗಳಲ್ಲಿ 9 ದಿನಗಳ ಕಾಲ ಮತ್ತು 10 ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಳುಗಿರುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಭಾವ. ಎರಡನೇದಾಗಿ 15 ದಿನಗಳಲ್ಲಿ 9 ದಿನಗಳ ಕಾಲ ರಜೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಂದಿರು, ಅಪ್ಪಂದಿರು ಮಕ್ಕಳ ಜೊತೆ ಪ್ರವಾಸ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಮತ್ತು ಹೊಸ ಜಾತಿಗಳನ್ನ ಮತ್ತೆ ಸೃಷ್ಟಿ ಮಾಡಿ ಸೇರಿಸಿ ಗೊಂದಲ ಮಾಡುವಂತ ಕೆಲಸ. ಕಾರಣ ಮತ್ತೆ ಹೊಸದಾಗಿ ಆಯೋಗದ ಪಟ್ಟಿನಲ್ಲಿ ಜಾತಿ ಬರಬೇಕು ಹಾಗೆ ಅಂತ ಹೇಳಿದ್ರೆ ಅರ್ಜಿ ಸ್ವೀಕಾರ ಆಗಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆಯೋಗ ಹಿಯರಿಂಗ್ ನಡೆಸಬೇಕು ಮತ್ತು ಆಯೋಗದ ತೀರ್ಮಾನವನ್ನ ಸರ್ಕಾರಕ್ಕೆ ತಿಳಿಸಬೇಕು ಮತ್ತು ಅದು ಕ್ಯಾಬಿನೆಟ್ ಅಪ್ರೂವಲ್ ತಗೋಬೇಕು, ಆಮೇಲೆ ಗೆಜೆಟ್ ಆಗಬೇಕು. ಇಷ್ಟೆಲ್ಲ ಆದ್ರೆ ಅದಕ್ಕೆ ಒಂದು ಅಧಿಕೃತ ಮಾನ್ಯತೆ ಬರುತ್ತೆ ಅಂತ. ಕೇಂದ್ರದ ಗಣತಿ ಮಧ್ಯೆ ಇದು ಅಗತ್ಯ ಇತ್ತ? ನವರಾತ್ರಿ ರಜೆಯ ಮಧ್ಯೆ ಗಣತಿ ಹೇಗೆ ಸಾಧ್ಯ? ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಕೆಲವೊಂದು ಗಂಭೀರ ಪ್ರಶ್ನೆಯನ್ನು ಎತ್ತಿದ್ದಾರೆ. ಗಣತಿಗೆ 15 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ 9 ದಿನ ನವರಾತ್ರಿ ಕಳೆದ್ರೆ 6 ದಿನಗಳಷ್ಟೇ ಸಿಗಲಿದೆ. 6 ದಿನಗಳಲ್ಲಿ ಏನ್ ವರದಿ ಕೊಡ್ತಾರೆ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಸಭೆಯಲ್ಲಿ ಎಚ್ಡಿಕೆ ಹೇಳಿದ್ದೇನು ಅಂತ ನೋಡೋದಾದ್ರೆ, ಕಾಂತರಾಜು ಆಯೋಗ ಮಾಡಿ ಮೂಲೆಗೆ ಹಾಕಿದ್ರು. ಕ್ಯಾಬಿನೆಟ್ನಲ್ಲೂ ಡಿಸಿಎಂ ಸೇರಿ ಹಲವರು ವಿರೋಧಿಸಿದ್ದಾರೆ. ಸಚಿವರು ವಿರೋಧಿಸಿದ್ದನ್ನ ಸ್ವಾಗತಿಸುತ್ತೇವೆ. ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡ್ತಿದೆ, ಆದರೆ ರಾಜ್ಯ ಸರ್ಕಾರ ಗಣತಿ ಮಾಡುವ ಅವಶ್ಯಕತೆ ಏನಿತ್ತು? ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ.
15 ದಿನಗಳ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ 9 ದಿನ ನವರಾತ್ರಿ ಬರುತ್ತೆ. ಉಳಿದ 6 ದಿನಗಳಲ್ಲಿ ಏನ್ ವರದಿ ಕೊಡ್ತಾರೆ? ಕಾಂತರಾಜು ವರದಿಯನ್ನೇ ಬಟ್ಟಿ ಇಳಿಸ್ತಾರಾ? ಜಾತಿ ವಿಚಾರದಲ್ಲಿ ಒಕ್ಕಲಿಗರಿಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಬೆಂಗಳೂರಿನಲ್ಲಿ ಹೆಚ್ಚು ಭೂಮಿ ಕಳ್ಕೊಂಡಿದ್ದು ಒಕ್ಕಲಿಗ ಸಮಾಜ ಅಂತ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಹೀಗೆ ಕುಮಾರಸ್ವಾಮಿ ಹೇಳ್ತಾ ಇದ್ದ ಹಾಗೆ ಸಭೆಯಲ್ಲಿ ನಡೆದಿದ್ದ ಒಕ್ಕಲಿಗ ನಾಯಕರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ದಾರೆ. ಇನ್ನು ಇದು ಪ್ರಿಲಿಮಿನರಿ ಸಭೆ ಅಷ್ಟೇ. ಈ ಸರ್ಕಾರ ಬೆಂಕಿ ಹಚ್ಚೋಕ್ ಏನ್ ಬೇಕೋ ಅದನ್ನ ಮಾಡಿದೆ. ಇದರ ಪ್ರತಿಫಲ ಮುಂದೆ ಗೊತ್ತಾಗತ್ತೆ. ವಾಸ್ತವಾಂಶದ ಬಗ್ಗೆ ಚರ್ಚೆ ಆಗಬೇಕು. ಡಿಕೆಶಿ ಎಲ್ಲಾ ಸಮಸ್ಯೆ ಬಗೆಹರಿಸೋಕೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟರು. ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕೋಬಹುದು ಅಂತ ಅವ್ರು ಹೇಳ್ತಾರೆ. ಈಗಿನ ಆಯೋಗ ಉತ್ತಮವಾದಂತ ಸತ್ಯ ಹೊರ ಕೊಡ್ತಕ್ಕಂತ ಆಯೋಗ ಅಂತ ಹೇಳಿದ್ದಾರೆ. ಹಾಗಿದ್ರೆ ಕಾಂತರಾಜು ವರದಿ ಕೊಟ್ಟಿದ್ದು ಅಸತ್ಯದ ಆಯೋಗವಾದು. ನಾನಾ ಮಂತ್ರಿಗಳನ್ನ ಕೇಳಿ ಇದನ್ನೇ ಇವೆಲ್ಲ ಬೆಂಕಿ ಹಚ್ಕೊಳ್ಳಕ್ಕೆ ಏನ್ ಬೇಕೋ ಅದು ಮಾಡವ್ರೆ. ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿಯಿಂದ ಏನಿದ್ದೀವಿ, ಇಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತೆಗೊಳ್ಳದೆ, ಯೋಚನೆ ಮಾಡದೆ, ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ. ಒಂದು ಈ ಸಮೀಕ್ಷೆ 15 ದಿನದಲ್ಲಿ ಮುಗಿಬಾರದು. ಯಾಕಂದರೆ ದಸರಾ ಇದೆ, ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತು ಪ್ರವಾಸಗಳು ಹೋಗಿರ್ತಾರೆ ಎಲ್ಲರೂ ಕೂಡ. ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಲೇ ಬರೆಸ್ಬೇಕು. ಎಲ್ಲ ಕಾಲಮಲ್ಲೂ ಒಕ್ಕಲಿಗ ಬರೆಸಿದ್ರೆ ಒಳ್ಳೆಯದು. ಅಥವಾ ಉಪಜಾತಿಯಲ್ಲೂ ಕೂಡ ಆಗಿಲ್ಲ ಅಂದರೆ ಉಪಜಾತಿಯಲ್ಲಿ ಬರ್ಸೋಕ್ಕೇನೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾಳೆ ಮಹಾಲಯ, ನಾಡಿದಿಂದ ನವರಾತ್ರಿ ಅಂತ ಹೇಳಿದ್ರೆ ಬಹಳಷ್ಟು ಜನ ಮಂದೇವರಿಗೆ ನಡ್ಕೊಳ್ತಾರೆ, ಉಪವಾಸ ಇರ್ತಾರೆ. ಅದರಲ್ಲಿ ಶಿಕ್ಷಕರು ಉಪವಾಸದಲ್ಲಿ ಇರ್ತಾರೆ, ಮಂದೇವರಿಗೆ ನಡ್ಕೊಳ್ತಾರೆ. ಅವರೆಲ್ಲ ಮಂದೇವರಿಗೆ ನಡ್ಕೊಳ್ಳೋದು ಉಪವಾಸ ಬಿಟ್ಟು ಮನೆ ತಿರುಗಬೇಕಾ? ಈಗಲೇ ಬೇಕಾ ಅವರಿಗೆ? ಇದನ್ನ ಬೇರೆ ಮತದವರ ಹಬ್ಬದಲ್ಲೂ ಹಿಂಗೆ ಮಾಡ್ತಾರ? ಅವರು ಮಾಡಿದ್ರು ಊರಿಗೆ ಬೆಂಕಿ ಹಚ್ಚಿಬಿಡೋರು. ಹಂಗಾಗಿ ನಾನು ಆಗ್ರಹ ಮಾಡ್ತಾನೆ, ನಿಮ್ಮ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಯಾವ್ಯಾವುದನ್ನು ಅಕ್ರಮವಾಗಿ ಜಾತಿ ಕಾಲಮಲ್ಲಿ ಸೇರಿಸಿದಿರಿ ತೆಗಿಬೇಕು. ಸಭೆಯಲ್ಲಿ ಎಚ್ಡಿಕೆ ಡಿಕೆಶಿ ಮುಖಾಮುಖಿ, ಇಬ್ಬರ ಮಧ್ಯೆ ಮಾತಿಲ್ಲ, ಕಥೆಯಿಲ್ಲ. ಇನ್ನು ಸಭೆಗೆ ಆಗಮಿಸಿದ ಡಿಕೆಶಿ ಎಚ್ಡಿಕೆ ಮುಖಾಮುಖಿಯಾದ್ರು ಒಬ್ಬರ ಮುಖ ಒಬ್ರು ನೋಡ್ಲಿಲ್ಲ. ಮಧ್ಯೆ ನಿರ್ಮಲಾನಂದ ಶ್ರೀಗಳಿದ್ರೆ ಅಕ್ಕಪಕ್ಕ ಡಿಕೆಶಿ ಎಚ್ಡಿಕೆ ಹೆಜ್ಜೆ ಹಾಕಿದ್ರು. ಒಂದ್ ಹೆಜ್ಜೆ ಬೇಗನೆ ಡಿಕೆಶಿ ಮುಂದೆ ಹೋಗ್ತಿದ್ರೆ ಎಚ್ಡಿಕೆ ನಿಧಾನವಾಗಿ ಶ್ರೀಗಳ ಜೊತೆಗೆ ಹೆಜ್ಜೆ ಹಾಕ್ತಿದ್ರು. ಇನ್ನು ನಿರ್ಮಲಾನಂದ ಶ್ರೀಗಳ ಕೊಠಡಿಯಲ್ಲಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೈಕುಲುಕಿ ಡಿಕೆಶಿ ಮುಗುಳ್ನಗೆ ಬೀರಿದ್ದಾರೆ. ಗಣತಿ ಮುಂದೂಡಿಕೆಗೆ ಮತ್ತೆ ಡಿಕೆಶಿ ಯತ್ನ. ಮುಂದೂಡಿಕೆ ಸಾಧ್ಯವಾಗುತ್ತಿದ್ರೆ ಜಾಹೀರಾತು ಕೊಡೋಣ, ಒಕ್ಕಲಿಗರ ಮುಖಂಡರಿಗೆ ತಿಳಿಸಿದ ಡಿಸಿಎಂ ಡಿಕೆ. ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ಸಮೀಕ್ಷೆಯಿಂದ ಸಮುದಾಯಕ್ಕೂ ಒಳ್ಳೇದಾಗತ್ತೆ. ಸಮೀಕ್ಷೆ ಮುಂದೂಡೋಕೆ ನಮ್ಮದೇ ಆದ ಪ್ರಯತ್ನ ಮಾಡ್ತಿದ್ದೇವೆ. 50 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ. ಗಣತಿಯಲ್ಲಿ ಹೇಗೆ ಭಾಗಿಯಾಗಬೇಕೆಂದು ಜಾಹೀರಾತು ಕೊಡೋಣ. ಒಕ್ಕಲಿಗ ಕ್ರಿಶ್ಚಿಯನ್, ಜೈನ ಕ್ರಿಶ್ಚಿಯನ್ ಅಂತ ಆಗಬಾರದು ಅಂತ ಒಕ್ಕಲಿಗರ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಒಟ್ಟಾರೆ ಜಾತಿ ಸಮೀಕ್ಷೆಯಲ್ಲಿ ಒಕ್ಕಲಿಗ ಅಂತಾನೆ ಬರೆಸಬೇಕು, ಒಕ್ಕಲಿಗ ಕ್ರಿಶ್ಚಿಯನ್ ಎಂಬ ಕಾಲಂ ತೆಗಿಬೇಕು ಅಂತ ನಿರ್ಣಯ ತೆಗೆದುಕೊಳ್ಳಲಾಗಿದ್ದು, ಬಹುತೇಕ ನಾಯಕರು ಅವಸರದಲ್ಲಿ ಜಾತಿ ಸಮೀಕ್ಷೆ ಬೇಡ ಅಂದಿದ್ದಾರೆ. ಜಾತಿ ಗಣತಿ ಆರಂಭಕ್ಕೆ ಇನ್ನೊಂದೇ ದಿನ ಬಾಕಿ ಇದ್ದು ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.